ಡೈರೆಕ್ಟ್ರು ಇದುವರೆಗೆ ಇನ್ನಂತ ಮಾಡಲ್ಲ, ಇನ್ನೊಂದು ಮುಂದೆ ಮಾಡೋದೇ ಇಲ್ಲ, ಯಾವಲ್ಲ ಮಾಡಲ್ಲ. 100% 3 ಸತಿ ನೋಡಿದ್ರೆ ಮಾತ್ರ ಫೋಕಸ್ ಸಿಗೋದು, ಆಯ್ತಾ? 100% ನೋಡಿದ್ರೆ ಮಾತ್ರ ಫೋಕಸ್ ಸಿಗೋದು. ಅವ್ರನ್ನ ಉಳ್ಕೊಂಡು ಕೇಳಿ ಸ್ಟೋರಿ ಅವರೇ ಹೇಳ್ತಾರೆ, ನಮಗೂ ಫೋಕಸ್ ಎಲ್ಲ ಹಿಂಗಾಗ್ಬಿಟ್ಟಿದೆ. ಚೆನ್ನಾಗಿದೆ, ಎಂಡ್ಲೆಸ್ ಎಂಡಿಂಗು. ಇನ್ನೊಂದ್ಸತಿ ನೋಡಿದ್ರೇನೆ ಅರ್ಥ ಆಗಲ್ಲ. ಇಲ್ಲ, ಅರ್ಥ ಆಗಿಲ್ಲ. ಇನ್ನೊಂದ್ಸತಿ ನೋಡ್ತೀವಿ, ಅವಾಗ ಅರ್ಥ ಆಗುತ್ತೆ. ಸೂಪರ್ ಪಿಕ್ಚರ್, VFX ಸೂಪರ್ ಸೂಪರ್ ಬಂಬರ್ ಪಿಕ್ಚರ್. ದಟ್ ಈಸ್ ಉಪೇ ಫೋಕಸ್ ನೋಡಕ್ ಹೋಗ್ತಾ ಇದೀವಿ, ಮತ್ತೆ ಟಿಕೆಟ್ ಸೂಪರ್ ಆಗಿದೆ. ಡೈರೆಕ್ಟ್ ಉಪೇಂದ್ರ ಹೊಸದಾಗಿ ಏನು ಹೇಳಕ್ ಹೋಗಿದ್ದಾರೆ, ಜನಕ್ಕೆ ಇಷ್ಟ ಆದರೆ ತುಂಬ ಚೆನ್ನಾಗಿದೆ, ಅರ್ಥ ಮಾಡ್ಕೊಂಡು ಪಿಕ್ಚರ್. ಉಪೇಂದ್ರ ಅವ್ರ ತಲೆಗೆ ಹುಳ ಬಿಡೋದು ಬಿಟ್ಟಿಲ್ಲ ಇನ್ನ. ಇವ ಏನಿಲ್ಲ, ಉಪೇಂದ್ರಸ್ ಇಂಟೆಲಿಜೆನ್ಸ್ ಹುಳ ಗ್ಯಾರಂಟಿ. ಉಪೇಂದ್ರ 9 ವರ್ಷ ಒಳಗೆ 5 ಫಿಲಮ್ ನೋಡ್ದಂಗೆ ಆಯ್ತು. ಬೆಳಿಗ್ಗೆ ಸಂತೋಷ್ 6 ವರ್ಷಕ್ಕೆ ಹೋಗಿದ್ದು, ನಮ್ಮನ್ನು ನಾವು ನೋಡ್ಕೊಂಡಂಗೆ ಆಯ್ತು. 2-3 ಥರ ಕಾಣುತ್ತೆ. ಚೆನ್ನಾಗಿದೆ ಫಿಲಮ್ಮು ಸೂಪರ್ ಆಗಿದೆ. 5 ಫಿಲಮ್ ನೋಡ್ದಂಗೆ ಆಯ್ತು. ಬೆಳಿಗ್ಗೆ ಸಂತೋಷ್ ಥಿಯೇಟ್ರ್ ಹೋಗಿದ್ದು, ಸೂಪರ್ ಆಗಿದೆ ಫಿಲಮ್, ಚೆನ್ನಾಗಿದೆ. ಜನ ಸ್ವಲ್ಪ ಬಿಡಬೇಕು. KGF ಪ್ಯಾಟ್ರನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಮುಂಚೆ ಆರ್ ಚಂದ್ರು ಕೂಡ ಅದೇ ಮಾಡಿದ್ರು. ಈ ಬ್ಲ್ಯಾಕ್ ಶೇಡ್ ಏನು ಶೇಡ್ ಇದೆಯಲ್ಲ, ಆ ಶೇಡ್ನ ಬಿಟ್ಟು ಈಚೆ ಬರಬೇಕು. ಉಪೇಂದ್ರ ಅವ್ರು ಏನು ಹೇಳ್ಬೇಕು ಅಂದ್ಕೊಂಡಿದ್ರಲ್ಲ, ಅದು ಹೇಳೋ ಟೈಮಲ್ಲಿ ಹೇಳ್ಬೇಕಾಗಿತ್ತು. ಇದು ಆಗಿದೆ, ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ. ಹಾಂ ಹೌದು, ಇನ್ನೊಂದ್ಸತಿ ನೋಡಿ ಬಗ್ಗೆ ಇದೆ. ಬೇರೆ ಧರ್ಮ ಸಿಸ್ಟಮ್ ಇದೆ. ಚೆನ್ನಾಗಿದೆ ಸೂಪರ್ ಆಗಿದೆ. ಫೋಕಸ್ ಮಾಡಬೇಕು ಸರ್. ಆ್ಯಕ್ಚುಲಿ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂಥರ ಸರ್ಪ್ರೈಸು ಇದೆ, ಮತ್ತು ಪ್ರಜಾಕೀಯ ವಿಚಾರ ಗೊತ್ತಿರೋರಿಗೆ ಅದು ಸರ್ಪ್ರೈಸು ಅನಿಸ್ತಾನೂ ಇಲ್ಲ. ಬಟ್ ಅದು ಮೇಕಿಂಗ್ ಇದೆಯಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ಗೊತ್ತಿರೋರು ಇದನ್ನು ಸ್ವಲ್ಪ ಇನ್ವಾಲ್ವ್ ಮಾಡಿಕೊಂಡ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಉಪೇಂದ್ರ ಅವರ ಗೆಟಪ್ ಬಗ್ಗೆ ಹೇಳೋದಾದರೆ ಮತ್ತು ಅವರ ಡೈರೆಕ್ಷನ್ ಬಗ್ಗೆ, ಡೈರೆಕ್ಷನ್ ತುಂಬ ಸೂಪರ್ ಆಗಿದೆ. ಅದರಲ್ಲೂ ಫೈಟಿಂಗ್ ಈ ಸಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ನೋಡಿದ್ರದು ತುಂಬ ಸ್ಟಂಟ್ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ವೈರಲ್ ಆಗಿತ್ತು. ಹಾಂ, ಚೆನ್ನಾಗಿದೆ, ಸಾಂಗು ಚೆನ್ನಾಗಿದೆ. ರೇಷ್ಮನಾನಯ್ಯ ಅವರದ್ದು ಆ್ಯಕ್ಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಬಂದಿದೆ. ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಕ್ಯಾರೆಕ್ಟರ್ದು ಇನ್ವಾಲ್ವ್ಮೆಂಟ್ ತೊಗೊಂಡಿದ್ದಾರೆ ರೇಷ್ಮೆ. ಬರೋರಿಗೆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಉಪೇಂದ್ರ ಅವರ ಅಭಿಮಾನಿಗಳು ಯಾಕೆ ನೋಡಬೇಕಿತ್ತು? ನೀವು ಏನು ತಲೆಯಲ್ಲಿ ಇಟ್ಕೊಳ್ದಿರಾ ಬಂದರೆ ಫಿಲಮ್ ಚೆನ್ನಾಗಿ ಇಂಟ್ರೆಸ್ಟ್ ಆಗುತ್ತೆ. ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ನಿಮ್ಗೆ ಏನೂ ಸಿಗಲ್ಲ. ಬ್ಲ್ಯಾಂಕ್ ಆಗಿ ಬಂದು ಕೂತ್ಕೊಂಡ್ರೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮ್ಗೆ ಹೇಗೆ ಅನಿಸ್ತು ಹೇಳಿ? ಫಸ್ಟು ನಾನು ಸರ್ ಥರ ಕ್ವೆಶನ್ ಕೇಳ್ತಾ ಇದ್ದೀನಿ. ಹೌದಾ? ನಾನು 2ನೇ ಸಲ ನೋಡಿದ್ದು ಇಲ್ಲಿ ಊರ್ವಶಿ ಇದರಲ್ಲಿ. ನನಗೆ ಅಂದರೆ ತುಂಬ ಓವರ್ವೆಲ್ಮಿಂಗ್ ಎಮೋಷ್ನಲ್ ಎಕ್ಸೈಟ್ಮೆಂಟ್, ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಬರ್ತಾ ಇದೆ. ತುಂಬ 2.5 ವರ್ಷದಿಂದ ಕಾದಿರೋದು ಈ ಮೂಮೆಂಟ್ಗಾಗಿ, ಜನವರಿ 20ಕ್ಕಾಗಿ ಸಿನಿಮಾ ರಿಲೀಸ್ ಆಗೋ ದಿನಕ್ಕಾಗಿ. ಸೊ ತುಂಬ ಖುಷಿ ಇದೆ. ಅದೊಂದು ಪ್ರಕೃತಿ ನಿಮಗೆ ಸಿಂಪಲ್ ಹೇಳಿದ್ರಾ ಈ ಕ್ಯಾರೆಕ್ಟರ್ ಇದೇ ಥರ ಬ್ಯೂಟಿಫುಲ್ ಆಗಿರುತ್ತೆ ಅಥವಾ ನನ್ನ ತಾಯಿ ಪಾತ್ರ ಅಂತ ಸಿಂಪಲ್ ಆಗಿ ಹೇಳಿದ್ರಾ? ಇಲ್ಲ ಸರ್, ಪೂರ್ತಿ ನರೇಷನ್ ಕೊಟ್ಟಿದ್ರು. ಇಡೀ ಸಿನಿಮಾದ ಕತೆ ಗೊತ್ತಿತ್ತು. ಒಂದೆರಡು ಪಾರ್ಟ್ ಬಿಟ್ಟು ಮತ್ತೆಲ್ಲ ಹೋಲ್ ಕತೆ ಪಾಪ ಅಂದರೆ ಸರ್ರೇ ಹೇಳಿದರು. ಐಡಿಯಾ ಇತ್ತು ನನಗೆ. ಟೋಟಲ್ ಮೆಟಾಫರು, ಮದರ್ ನೇಚರ್ ಅಂತ ಅನ್ನೋದನ್ನು ಒತ್ತಿ ಹೇಳಿದ್ರು. ಇದನ್ನ ಇಲ್ಲ ನಾನು ಇವತ್ತೇ ಬೆಳಗ್ಗೆ ನೋಡಿದ್ದು ಫಸ್ಟ್. ಸ್ಕ್ರೀನ್ ಮೇಲೆ ಅದೇ ನಾನು ಒಂದು ಉಪ್ಪಿ ಸರ್ ಫ್ಯಾನ್ ಆಗಿ ಕಾಯ್ತಾ ಇದ್ದೆ ತುಂಬ ವರ್ಷದಿಂದ. ಸರ್ದು ನೋಡಬೇಕು ಬಿಗ್ ಸ್ಕ್ರೀನಲ್ಲಿ ಅಂತ. ಆ್ಯಂಡ್ ಅದರದ್ದೊಂದು ಎಕ್ಸೈಟ್ಮೆಂಟ್, ಅದು ಹೇಳೋಕ್ಕೆ ಬರಲ್ಲ, ಅಂದರೆ ಅನ್ಎಕ್ಸ್ಪ್ಲೇನೇಬಲ್ ಅದು. ನಾನು ಅದೇ ಅಂತ ಇದ್ದೆ, ನನಗೆ ಈ 2 ಕಣ್ಣು ಇದೊಂದು ಬಾಡಿ ಸಾಕಾಗಲ್ಲ ಇದನ್ನೆಲ್ಲ ತುಂಬಿಕೊಳ್ಳೋಕ್ಕೆ, ಅನುಭವಿಸೋಕ್ಕೆ ಅಂತ.
ಇನ್ನೊಂದು ನಾನು ಅದ್ರ ಪಾರ್ಟ್ ಆಗಿದ್ದೀನಿ ಅಂತ ಅಂದ್ಕೊಂಡು ಅದಿನ್ನೂ ಪರ್ಸ್ನಲ್ ಲೆವೆಲಲ್ಲಿ ಕನೆಕ್ಟ್ ಆಗಿ ಖುಷಿ ಆಗ್ತಾ ಇದೆ. ಫೋಕಸ್ ಅಷ್ಟೇ. ಜನ ಯಾಕೆ ನೋಡಬೇಕು ಅಂತಂದರೆ ಜನಕ್ಕೆ ಹೊಸದು ಅನ್ನೋದನ್ನ, ಹೊಸ ವಿಚಾರ ಅನ್ನೋದನ್ನ ಏನೋ ಅವ್ರು ಹೇಳಿಲ್ಲ. ನಮ್ಮ ನಡುವೆ ನಡೀತಿರೋದನ್ನೇ ನಮಗೆ ಕನ್ನಡಿ ಥರ ತೋರಿಸಿದ್ದಾರೆ. ನೋಡಿ ಇದು ನಡೀತಾ ಇರೋದು ಅನ್ನೋದನ್ನ ಕನ್ನಡಿಯಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ನಿಮಗೆ ಕೆಪಾಸಿಟಿ ಇದೆ, ನೀವೇ ಬುದ್ಧಿವಂತರು, ನಿಮ್ಮ ಕೈಯಲ್ಲೇ ಎಲ್ಲದೂ ಇದೆ, ಅದನ್ನು ಇಟ್ಕೊಂಡು ಮುನ್ನಡೆಯಿರಿ ಅನ್ನೋ ಥರದಲ್ಲಿ ಸಿನಿಮಾ ಇದೆ. ಸೊ ತುಂಬ ಸರಳವಾಗಿದೆ. ಇದರಲ್ಲಿ ಅದೇ ನಾನು ಹುಳ ಬಿಟ್ಟೇ ಇಲ್ಲ ಸಿನಿಮಾದಲ್ಲಿ. ಬೇರೆ ಸಿನಿಮಾಗಳಲ್ಲಿ ಬಿಟ್ಟಿರ್ಬೋದು, ಬಟ್ ಈ ಸಿನಿಮಾದಲ್ಲಿ ಹುಳ ಬಿಟ್ಟಿಲ್ಲ, ತೆಗ್ದಿದ್ದಾರೆ ಆ್ಯಕ್ಚುಲಿ. ಸೊ ನಮಗೆ ಎಷ್ಟೆಷ್ಟು ಹುಳ ಇದೆ ಅದ್ರ ಮೇಲೆ ಸರ್ರೆ ಹೇಳ್ದಂಗೆ ಅಷ್ಟು ಸಲ ನಾವು ನೋಡಿ ತೆಕ್ಕೋಬೇಕು. ಅದೇ ಇದರಿಂದ ನಮ್ಮದೇ ಎಲ್ಲದು ಮೆಟಾಫರಿಕಲ್ ಇದೆ. ಕಾನ್ಸೆಪ್ಟ್ ನನ್ನ ಪೂರ್ತಿ ಇತ್ತು ಸರ್ ಅಲ್ಲ, ಇತ್ತು ಆಬ್ವಿಯಸ್ಲಿ ಇತ್ತು. ಖುಷಿ ಆಗ್ತಾ ಇದೆ ಜನಗಳಿದ್ದು. ಇನ್ನೊಂದು ಸಂತೋಷ್ ಥಿಯೇಟ್ರ್ ಮತ್ತು ಇದರಲ್ಲಿ ನೋಡಿದ್ದು ನಾನು, ಜನ ಎಂಜಾಯ್ ಮಾಡ್ತಾ ಇದ್ರು. ಆ್ಯಂಡ್ ಪರ್ಟಿಕ್ಯುಲರ್ ಕೆಲವೊಂದು ಡೈಲಾಗ್ಸ್ಗಳಿಗೆ ಯಾವುದು ಮೇಜರ್ ಅಂತ ಅನ್ಸುತ್ತಲ್ಲ ಅದಕ್ಕೆ ಉಪ್ಪಿ ಸರ್ ಫ್ಯಾನ್ಸ್ ಅಂತ ಅನ್ನೋದು, ಅವ್ರಿಗೆ ಬುದ್ಧಿವಂತರು ಅಂತ ಅನ್ನೋದು. ಎಕ್ಸಾಕ್ಟ್ಲಿ ಅಂತ ಮೂಮೆಂಟ್ಸ್ಗಳನ್ನು ಅವ್ರು ಕ್ಯಾಚ್ ಮಾಡ್ಕೋತಾ ಇದ್ರು ಎಲ್ಲಿ ಬೇಕು ಅದನ್ನು. ಹಂಗೆ ಅನ್ಸುತ್ತಾ ನಿಮಗೆ? ಹಂಗೇನಿಲ್ಲ ಅನ್ಸುತ್ತೆ. ಅವ್ರು ಏನು ಹೇಳ್ತಾರೋ ಅಂದರೆ ಯೂಶ್ವಲಿ ಪಬ್ಲಿಕಲ್ಲಿ ಹೆಂಗೆ ಏನು ಮಾತಾಡ್ತಾರೋ ಅದನ್ನೇ ಸಿನಿಮಾದಲ್ಲೂ ತೋರಿಸಿದ್ದಾರೆ ಅಂತಲೇ ಅನಿಸ್ತು ನನಗೆ.